ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗರಟದಲ್ಲಿ ಹೇಗೆ ಗುಲಾಬಿ ಹೂವಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಪುಟ್ಟ ಗರಟದಲ್ಲಿ ನಾನು ಇದನ್ನು ಮರಳಲ್ಲಿ ನೆಟ್ಟಿದ್ದೀನಿ. ಈ ಹೆಣ್ಣು ಗರಟ ಅಂತ ಬರುತ್ತಲ್ಲ, ಅಡಿಗೆ ತೋಟ ಇರುತ್ತೆ, ಅದರೊಳಗೆ ನೆಟ್ಟಿದ್ದೀನಿ ನೋಡಿ. ಹೇಗೆ ಬೇರು ಬಂದು ಹೂವು ಆಗಿಬಿಟ್ಟಿದೆ ಅಂತ. ಇಷ್ಟೇ ಚಿಕ್ಕ ಗಿಡದಲ್ಲಿ ಒಂದು 4 ಸೆಂಟಿಮೀಟ್ರ್ ಅಷ್ಟೇ ಎತ್ತರ ಗಿಡದಲ್ಲಿ ಹೇಗೆ ಹೂವಾಗಿದೆ ಅಂತ ನೋಡಿ. ನಾನಿದು ಹೇಗೆ ಬೇರು ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಹೇಗೆ ಬೇರು ಬಂದಿದೆ, ಒಳಗಡೆ ಎಲ್ಲ ಗರಟಕ್ಕೆ ಹೇಗೆ ಹಿಡ್ಕೊಂಡಿದೆ ಅಂತ. ನೋಡಿ ಹೇಗೆ ಬೇರು ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ. ನಾವು ಗುಲಾಬಿ ಎಣ್ಣೆನ ಕಟ್ ಮಾಡಿ ಹೀಗೆ ನೆಟ್ಟಿದ್ರೆ 1 ತಿಂಗಳಲ್ಲಿ ಬೇರು ಬರೋಕ್ಕೆ ಸ್ಟಾರ್ಟಾಗಿ ಚಿಗುರುತ್ತೆ ಅದು. ಆಮೇಲೆ 1.5 ತಿಂಗಳು ಹೇಳೋ ಹೊತ್ತಿಗೆ ಮಗು ಬಂದು ಹೂ ಬರುತ್ತೆ ನೋಡಿ. ನಾನು 2 ಎಣ್ಣೆ ನೆಟ್ಟಿದ್ದೀನಿ, 2 ಹೇಗೆ ಬೇರು ಬಂದಿದೆ, ಮಗು ಬಂದಿದೆ ಅಂತ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ, ಹೇಗೆ ಎಷ್ಟು ಉದ್ದ ಬೇರು ಬಂದಿದೆ ಅಂತ ನೋಡಿ. ಎಷ್ಟು ಚಿಕ್ಕ ಗಿಡಕ್ಕೆ ಪುಟ್ಟದಾಗಿ ಹೂವಾಗಿದೆ. ಇದು ಗರಟದಲ್ಲಿ ಇರೋ ಕಾರಣ ಪುಟ್ಟ ಹೂವಾಗಿದೆ. ಈಗ ನಾನು ಇದನ್ನು ಬೇರೆ ಕವರ್ಗೆ ಶಿಫ್ಟ್ ಮಾಡ್ತೀನಿ, ರಿಪೋರ್ಟ್ ಮಾಡ್ತೀನಿ, ಆಗ ಇನ್ನೂ ದೊಡ್ಡ ಹೂವಾಗುತ್ತೆ ನೋಡಿ. ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ, ಹೇಗೆ ಬೇರು ಬಂದಿದೆ ಅಂತ. ಒಂದು ಸರಿ ಹೀಗೆ ನೀವು ಟ್ರೈ ಮಾಡಿ, ಏನಾಯಿತು ಅಂತ ನಂಗೆ ಕಾಮೆಂಟ್ಸ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.